ಕುಮಾರ್ ಸರ್, ನಮಸ್ತೆ ಸರ್. ಎಳ್ಳುವಕ್ಕಿ ನೋಡ್ದಂಗೆ ಇದೆ ಸರ್. ಏನು ದೇವರು ಸರ್, ನಿಮ್ಗೆ ಅಷ್ಟೊಂದು ಕಲರ್ ಕೊಟ್ಟಿದ್ದೇನೆ. ಇರಲಿ ಸರ್, ಎಳ್ಳುವಕ್ಕಿ ಅಂತಾರೆ ಸರ್, ಸೇಮ್ ಹಾಗೆ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ಇವತ್ತು 2004ರಿಂದ ಅಂದರೆ 22 ವರ್ಷಗಳ ಸ್ನೇಹ ನಮ್ಮ ಕುಮಾರ್ ಸರ್ ಹಾಗೂ ನನ್ನದು. ಇವರು ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ನಮ್ಮ ಬಸಾಳು ಹೋಬಳಿಯ ಶಿವಪುರ ಗ್ರಾಮದವರು. ಇವರು ಹವ್ಯಾಸಿ ಹಾಡುಗಾರರು ಹೌದು. ಪ್ರಸ್ತುತ ಇವರು ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದೇ ಕಾಲೇಜಿನ ವಿದ್ಯಾರ್ಥಿ ಇವರು. ನಮ್ಮ ಹಾಸ್ಟೆಲ್ ಮೇಟ್ ಇವರು. ಹಾಸ್ಟೆಲಲ್ಲಿ ಇಬ್ಬರು ಜೊತೆಲಿದ್ದು ಒಂದೇ ರೂಮಲ್ಲಿ. ಹಾಗೆಯೇ ಇವರು ಅವತ್ತಿನ 2004ರಿಂದ 6 2 ವರ್ಷಗಳ ಕಾಲ ಹಾಸ್ಟೆಲಲ್ಲಿದ್ದೆ ನಾನು. ಆವಾಗ ಒಂದು ಗೀತೆಯನ್ನು ಹಾಡ್ತಿದ್ರು, ಯುಗಪುರುಷ ಗೀತೆ. ಯುಗಪುರುಷ ರವಿಚಂದ್ರನ್ ಅವರು ನಡೆಸಿರುವಂಥದ್ದು ಒಂದು ಗೀತೆ, ಪ್ರೇಮಾಗಿ ಮಾಜಾನೇನೋ. ಸ್ವಲ್ಪ ಹೇಳಿ ಸರ್ ನೀವು. ಬಲಿ ಪ್ರೇಮಾಗಿ ಮಾಜಾನೇದೋ ಎಲ್ಲ ಮಾಯವೋ. ಸರ್ ಈಗಲೇ ಹಿಂಗೆ ಆಡ್ತಾ ಇದ್ದಾರೆ. 22 ವರ್ಷ ನಮ್ಮಂಥ ಯುವಕರುಗಳಿಗೆಲ್ಲ ತಲೆ ಗುಳೆ ಬಿಟ್ಬಿಡ್ತಾಯಿದ್ರು. ಹಾಗೆ ಇವತ್ತಿನ ಏನಪ್ಪ ಅಂದ್ರೆ ಸರ್ ಸಿಕ್ಕಿದ್ದಾರೆ. ಇವರು ಪ್ರಸ್ತುತ ನಮ್ಮ ಮಂಡ್ಯ ಟೌನಲ್ಲಿ ವಾಸ ಇದ್ದಾರೆ. ಅವ್ರ ಕಡೆಯಿಂದ ಒಂದು ಅದ್ಭುತವಾದ ಗೀತೆಯನ್ನು ಆಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಸರ್, ಒಂದು ಟ್ರೆಂಡಿಂಗ್ ಇದೆ ಈಗ, ಶಾಂತಿ ಕ್ರಾಂತಿ ಗೀತೆ ಸಿನಿಮಾದ್ದು ರಿಲೀಸ್ ಆಗಬೇಕು ಅಂತ. ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್? ರಿಲೀಸ್ ಆಗಬೇಕಾ? ಖಂಡಿತ ಆಗ್ಬೇಕು ಸರ್. ರವಿಚಂದ್ರ ತುಂಬ ಶ್ರಮಪಟ್ಟು ತೆಗೆದ ಸಿನಿಮಾ ಅದು. ಹೌದು ಸರ್. ಅವ್ರ ಯಶಸ್ಸು ಖಂಡಿತ ಆಗ್ಬೇಕು ಮತ್ತೆ ಇನ್ನೊಂದ್ಸಲಿ ಅಂತ ಆಸೆ ನಮಗೆ. ಒಳ್ಳೆತನ ಗೆಲ್ಲೇಬೇಕು. ಖಂಡಿತ ಗೆಲ್ಬೇಕು. ಖಂಡಿತ ಸರ್. ನಮ್ಮ ಕನ್ನಡಿಗರು ಸ್ವಾಭಿಮಾನಿಗಳು ಖಂಡಿತ ರವಿಚಂದ್ರ ಸರ್ಗೆ ಒಂದು ಒಳ್ಳೆ ದೊಡ್ಡ ಗೆಲುವನ್ನು ತಂದು ಕೊಡ್ತಾರೆ ಸರ್. ಈಗ ಅವರ ಅಭಿಮಾನಿಗಳಿಗೋಸ್ಕರ ಹಾಗೂ ನನಗೋಸ್ಕರ ಹಾಗೂ ನಮ್ಮ ಸ್ನೇಹಿತರಿಗೋಸ್ಕರ ಒಂದು ಗೀತೆ ಹೇಳಿ ಸರ್. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ, ಓ ಅಳೋದ್ಯಾಕೆ ನಗೋದ್ಯಾಕೆ ಹೇಗಾದರೂ ನೋವನ್ನು ಮರೆಯೋಕೆ, ಓ ಒಳ್ಳೆ ಜನರು ಭೂಮಿ ಮೇಲೆ ಪ್ರತಿದಿನವೂ ಹುಟ್ಟೋದಿಲ್ಲ, ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ. ಒಳ್ಳೆಯತನಕ್ಕೆ ಹೋರಾಡೋಣ, ವೀರರ ಹೆಸರಿನಂತೆ ಬಾಳೋಣ, ಕ್ರಾಂತಿಯ ಬೇಲಿಯನ್ನು ಹಾಕೋಣ, ಶಾಂತಿಯ ಹೂಗಳನ್ನು ಬೆಳೆಸೋಣ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ, ಓ ಅಳೋದ್ಯಾಕೆ ನಗೋದ್ಯಾಕೆ ಹೇಗಾದರೂ ನೋವನ್ನು ಮರೆಯೋಕೆ, ಓ. ಸೂಪರ್ ಸರ್. ಭಾಳ ಖುಷಿಯಾಯಿತು ಸರ್. ಒಳ್ಳೆಯದಾಗಲಿ, ಶಾಂತಿ ಕ್ರಾಂತಿ ರಿಲೀಸ್ ಆಗಲಿ. ಕನ್ನಡಿಗರು ಖಂಡಿತ ಈಗ ಗೆಲ್ಲಿಸ್ತಾರಂತೇಳಿ ಒಂದು ನಂಬಿಕೆ ಮೇಲೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.